ಟ್ರಸ್ಟ್ ವತಿಯಿಂದ ಜುಲೈ 6ನೇ ತಾರೀಕಿಂದ ಮತದಾರರ ಪರಿಷ್ಕರಣೆ ಪಟ್ಟಿಯನ್ನು ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದಿಂದ SIR. ಇದ್ರ ಬಗ್ಗೆ ಸೇವಾ ಕೇಂದ್ರ ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಶಿವಮೊಗ್ಗ ನಗರದ ಮತದಾರರು ನಮಗೆ ಅಭೂತಪೂರ್ವವಾದಂತ ಬೆಂಬಲ ಕೊಡ್ತಿರೋದು ನಿಜಕ್ಕೂ ಕೂಡ ನಾವು ಮಾಡ್ತಿರ್ತಕ್ಕಂಥ ಕೆಲಸ ಒಳ್ಳೆ ಕೆಲಸ ಅಂತ ನಮ್ಮೆಲ್ಲರಿಗೂ ಕೂಡ ಅನಿಸಿದೆ. ವಿಶೇಷವಾಗಿ BLOಗಳು, ಅಂಗನವಾಡಿ ಟೀಚರ್ಸ್ ಇರ್ಬೋದು, ಪ್ರೈಮರಿ ಮತ್ತೆ ಎಲ್ಲ ಟೀಚರ್ಸ್ಗಳು ಇರ್ಬೋದು, ಅದು ಯಾರ್ಯಾರು BLOಗಳು ಇದ್ದಾರೆ ಅವರೆಲ್ಲರೂ ಕೂಡ ಬೆಳಗ್ಗಿಂದ ರಾತ್ರಿ 9 ಗಂಟೆ 10 ಗಂಟೆವರೆಗೂ ಕೂಡ ಅವರೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಆ ಇಡೀ ತಂಡಕ್ಕೆ ಹೃದಯಪೂರ್ವಕವಾದ ಅಭಿನಂದನೆ ನಾನು ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಆದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಅವರಿಗೆ ಟ್ರೈನಿಂಗ್ ಕೊಡೋದ್ರಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕೆಂತಂದ್ರೆ BLOಗಳಿಗೆ ಮಾಹಿತಿ ಇಲ್ಲ, ಯಾವ ರೀತಿ ಎಲ್ಲೂ ಅವ್ರ ಓಟ್ಗಳಿತ್ತು 2002ರಲ್ಲಿ ಇತ್ತು ಅನ್ನಂತ ಪೂರ್ಣವಾದಂತ ಮಾಹಿತಿ ಅವ್ರು ಯಾರಿಗೂ ಕೂಡ ಇಲ್ಲ. ಶುಭಮಂಗಲ ಕಲ್ಯಾಣ ಮಂದಿರದಲ್ಲಿ ಈಗಾಗಲೇ ನಮಗೆ ತುಂಬಾ ಸಂತೋಷ, ಸುಮಾರು 4,500 ಮತದಾರರಿಗೆ ತಮ್ಮ 2002ರಲ್ಲಿ ಓಟ್ ಎಲ್ಲಿತ್ತು ಅದರ ಸಂಪೂರ್ಣವಾದಂತ ಮಾಹಿತಿ ಕೊಡೋದ್ರಲ್ಲಿ ನಾವು ಯಶಸ್ವಿಯಾಗಿದ್ದೀವಿ ಅಂತ ನಾನು ತುಂಬಾ ಸಂತೋಷದಿಂದ ನಾನು ಹೇಳಿಕ್ ಬಯಸ್ತಾ ಇದ್ದೀನಿ. ಪ್ರತಿದಿನ ರಾತ್ರಿ 9:30 10 ಗಂಟೆ ಆದ್ರೂ ಕೂಡ ಅಲ್ಲಿ ಜನ ಬಂದು ಹೋಗ್ತಿರೋದು ಅನ್ಕೊಂಡು ಈಗ ನಾಳೆ ಬೆಳಿಗ್ಗೆ ಶುಭಮಂಗಲ ಸೇವಾ ಟ್ರಸ್ಟ್ ಅಲ್ಲಿ ಏನು ಒಂದು ಕಾರ್ಯಕ್ರಮ ಆಗ್ತಿದೆ ಅದನ್ನೇ ಮುಂದುವರ್ಕೊಂಡು ರಾಷ್ಟ್ರಭಕ್ತ ಬಳಗದಿಂದ 2ನೇ ಒಂದು ಮಾಹಿತಿ ಕೇಂದ್ರದ ನಾಳೆ ನಾವು ಒಂದು ಉದ್ಘಾಟನೆ ಮಾಡೋರಿದ್ದೀವಿ. ಅದಕ್ಕೆ ನಮ್ಮೆಲ್ಲರೂ ಕೂಡ ಪೂಜ್ಯರಾದಂತ ಬಸವ ಮರಳು ಸಿದ್ದೇಶ್ವರ ಸ್ವಾಮಿಗಳು, ಬಸವ ಕೇಂದ್ರ ಮಠ ಶಿವಮೊಗ್ಗ, ಅವರು ನಾಳೆ ಬೆಳಿಗ್ಗೆ 10 ಗಂಟೆಗೆ ನಮ್ಮ ಮಾರಿಗದ್ಗೆ SPM ರಸ್ತೆ, ಕೋಟೆ ರೋಡ್, ಭೂಪಾಳ ಶಾಲೆ ಪಕ್ಕ ಅಲ್ಲಿ ನಾಳೆ ಬೆಳಗ್ಗೆ 10 ಗಂಟೆಗೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ನೆರವೇರ್ತಾ ಇದೆ. ಜೊತೆಗೆ ನಮ್ಮ ನಾಯಕರಾದಂತಹ KS ಈಶ್ವರಪ್ಪನವರ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸ್ತಾ ಇದ್ದಾರೆ. ನಮ್ಮೆಲ್ಲ ರಾಷ್ಟ್ರಭಕ್ತ ಬಳಗದ ಪ್ರಮುಖರ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ದಯಮಾಡಿ ತಾವೆಲ್ಲರೂ ಕೂಡ ಬಂದು ಇದರ ಸಂಪೂರ್ಣವಾದಂತ ಸದುಪಯೋಗ ಪಡಿಸ್ಕೊಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳಕ್ ಇಷ್ಟಪಡ್ತೀನಿ.